ನಾವಿವತ್ತು ಹೋಗ್ತಾ ಇದೀವಿ ಕೋಲ ನೋಡೋದಕ್ಕೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಮಿತ್ ಜಯರಾಮ್. ವೆಲ್ಕಮ್ ಟು ಅನದರ್ ವಿಡಿಯೋ. ಈ ವಿಡಿಯೋ ಯಾವುದೇ ಸ್ಪೋರ್ಟ್ಸ್ ರಿಲೇಟೆಡ್ ಇರಲ್ಲ, ಇದು ಕಂಪ್ಲೀಟ್ಲಿ ಸ್ಪಿರಿಚುವಲ್ ಬೇಸ್ಡ್ ಇರೋ ವಿಡಿಯೋ ಇರುತ್ತೆ. ನಾವಿವತ್ತು ಹೋಗ್ತಾ ಇದ್ದೀವಿ ಕೋಲ ನೋಡೋದಕ್ಕೆ ನನ್ನ ಫ್ರೆಂಡ್ ಮನೇಲಿ. ಇದೊಂದು 2 ವರ್ಷದ ಪ್ಲಾನ್ ಇತ್ತು, ಯಾವಾಗಲೂ ಕೇಳ್ತಿದ್ದೆ ಅವನಿಗೆ ಕರ್ಕೊಂಡು ಹೋಗೋ ಅಂತ. ಇವಾಗ ಫೈನಲಿ ದ ಡೇ ಈಸ್ ಹಿಯರ್. ಇವತ್ತು ನಾವು ಹೋಗ್ತಿದ್ದೀವಿ. ಸೊ ಹೆಂಗಿರುತ್ತೆ, ಹೆಂಗೆ ಅದು ಕೋಲ ಅಂದರೆ ಏನು ನಡೆಯೋದು ಅದನ್ನು ನೋಡಿ ನಿಮಗೂ ತೋರಿಸ್ತೀನಿ ನೋಡಿ. ಹುಣಸೂರು ಹತ್ರ ಬಂದಿದ್ದೀವಿ. ಜಸ್ಟ್ ಒಂದು 60 ಕಿಲೋಮೀಟರ್ಸ್ ಇದೆ ನಮ್ಮ ಡೆಸ್ಟಿನೇಷನ್ಗೆ. ಸೊ ಬಿಫೋರ್ ದ್ಯಾಟ್ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಬಂದಿದ್ದೀವಿ. ಇದನ್ನು ಮುಗಿಸ್ಕೊಂಡು ಡೈರೆಕ್ಟ್ ಕೋಲ ಹತ್ರ ಹೋಗ್ತಿದ್ದೀವಿ. ಆಲ್ರೆಡಿ ಟೈಮ್ ಆಗಿದೆ, ಬಟ್ ಲೇಟ್ ಆಗಿದೆ ನಮ್ಮದು ಆ್ಯಸ್ ಯೂಶುವಲ್. ನಮ್ದೇನ ಅದು ಚೀಸು ಪಾಲಕ್ಕು ಎಲ್ಲ? ಚೀಸ್ ಪಾಲಕ್ ತಿಂದು. ಏನಿದು ಚೀಸ್ ಪಾಲಕ್? ಇದು ಮಶ್ರೂಮ್ ಪಾಲಕ್ ವಿತ್ ಚೀಸ್. ಮಶ್ರೂಮ್ ಪಾಲಕ್ ವಿತ್ ಚೀಸ್. ಇವಾಗ ನಮ್ಮದು ಚಾಟ್ಸ್ ಮುಗಿದಿದೆ. ಚಾಟ್ಸ್ ಮುಗಿಸ್ಕೊಂಡು ಇವಾಗ ದೋಸೆ. ಯಾವುದೋ ವಿಶಾಲ್ ಮಾರ್ಟ್ ಹೊಸ್ದಾಗಿ ಓಪನ್ ಆಗಿತ್ತು. ಸೊ ಸುಮ್ಮನೆ ಒಳಗಡೆ ಬಂದು ಏನಾದರೂ ಒಂದು ತೊಗೊಂಡೋಗ್ಬೇಕು ಅಂತ ಹುಡುಕ್ತಾ ಇದ್ದೀವಿ. ಏನು ಸೆಟ್ ಆಗ್ತದೆ ನೋಡೋಣ. ಮೊನ್ನೆ ಎಲ್ಲಿಗೆ ಹೋಗಿದ್ವಿ, ಏನೋ ತಿನ್ನಕ್ಕೆ ಹೋಗಿದ್ವಿ. ಅವನೇನೋ ಹಾಡು ಹೇಳ್ತಿದ್ದ, ಬ್ರೋ ನಿಮ್ಮ ವಾಯ್ಸ್ಗೆ ಸರಿಗಮಪ ಟ್ರೈ ಮಾಡು. ಅವನು ಸೊಪ್ಪು ಪಾಲಕ್ ಸೊಪ್ಪು ಕರ್ಬೇವಿನ ಸೊಪ್ಪು ಅಂತಿದ್ದ. ತಲೆ ಕೆಟ್ಟೈತಿ ಬ್ರೋ, ನೀವು ಹೋಗ್ಬಿಟ್ಟು ಸರಿಗಮಪ ಹೋಗಿಬಿಟ್ರು. ಸಕ್ಕತ್ತಾಗಿದೆ ವಾಯ್ಸ್. ಬೀಜ ಬಾಯ್ ಬರ್ಸ್ಕೊಂಡು ಕೂತ್ಕೋ. ಫೈನಲಿ ಮಾಲ್ದೇರಿಗೆ ಬಂದಿದ್ದೀವಿ ನನ್ನ ಫ್ರೆಂಡ್ ರಕ್ಷಿತ್ ಮನೆಗೆ. ಸೊ ಅವ್ನು ರಕ್ಷಿತ್ ಬಂದು ನನ್ನ ಆಳ್ವಾಸ್ ಫ್ರೆಂಡ್ ಅವನು. ಸೊ ಅವ್ರ ಮನೆ ಇಲ್ಲಿ ಮಾಲ್ದಾರಲ್ಲಿರೋದು. ಸೊ ಇಲ್ಲೇ ಕೋಲ ನಡೀತಿರೋದು. ಸೊ ನಿಮ್ಮ ಸೌಂಡ್ ಎಲ್ಲ ಕೇಳಿಸ್ತಿದೆಯಲ್ಲ, ಆಲ್ರೆಡಿ ಕೋಲ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಕೋಲಾಗೆ ಹೋಗ್ತಾ ಇದ್ದೀವಿ. ಸೊ ಹೆಂಗಿರುತ್ತೆ ನೋಡೋಣ. ಐ ಆಮ್ ಸೋ ಎಕ್ಸೈಟೆಡ್. ಕೋಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ ಇವ್ರ ಮನೆ ಹತ್ರ ಬರ್ತಾರಂತೆ ಅವರು. ಸೊ ಆಮೇಲೆ ಅವ್ರ ಜೊತೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಅವರು. ಅಲ್ಲಿವರೆಗೂ ಇಲ್ಲೇ ವೆಯ್ಟ್ ಮಾಡಬೇಕಾಗುತ್ತೆ. ಓಹ್ ಸರ್, ಇದು ವೆಯ್ಟ್ ಮಾಡ್ತಿಲ್ಲ ನಾವು. ಇಲ್ಲಿ ಮೇಲೆ ಹೋದ್ರೆ ರೋಡ್ ಕನೆಕ್ಟ್ ಆಗುತ್ತೆ ಇಲ್ಲಿ. ಸೊ ಇದು ಶಾರ್ಟ್ಕಟ್ ಇದು. ನಾನು ಇದು ವೆಯ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಹೌದಾ? ಸೊ ಇವಾಗ ಬಂದಿದ್ದೀವಿ ನಾವು. ಕೋಲ ನಡೀತಾ ಇರೋ ಪ್ಲೇಸ್ ಇದೆ. ಸೊ ಬನ್ನಿ ಫಸ್ಟ್ ಕೋಲ ನಡೆಯೋ ಪ್ಲೇಸ್ ಹತ್ರ ಹೋಗೋಣ. ನೋಡಿ ಇಲ್ಲೆಲ್ಲ ಕೇಳ್ಕೊಂತಾರೆ ದೇವ್ರ ಹತ್ರ. ಏನಾದರೂ ಅನ್ಕೊಂಡಿದ್ದು ನಡೆಸಿದ್ರೆ ಈ ಥರ ಏನೇನು ಮಾಡ್ತೀವಿ ಅಂತ ಅಲ್ಲಿ ಇದು ಮಾಡ್ತಾರೆ. ನೋಡಿ ಇಲ್ಲಿ ಅವರು ರೆಡಿ ಆಗೋ ಸ್ಥಾನ ಇದ್ರದ್ದು ಹಿಂದೆನೇ ಇದೆ. ಮೈನ್ ಈವೆಂಟ್ ಏನಿದೆ, ಮೈನ್ ಪೂಜೆ ಏನಿದೆ, ಅದಕ್ಕೆ ಯೂಸ್ ಮಾಡೋಂಥ ಫೈರ್ ವರ್ಕ್ಸ್ಗೋಸ್ಕರ ಇದನ್ನು ಯೂಸ್ ಮಾಡೋಂಥದ್ದಿದೆ. ಸೊ ಇಲ್ಲಿ ರೆಡಿ ಆಗ್ತಿದ್ದಾರೆ. ಇಲ್ಲಿ ಒಳಗಡೆ ವಿಡಿಯೋ ತಗೋಬೋದೋ ಇಲ್ಲ ಗೊತ್ತಿಲ್ಲ, ಹೋಗ್ತಿದ್ದೀವಿ ನೋಡೋಣ. ಸೊ ಪರ್ಮಿಷನ್ ಕೊಟ್ಟಿದ್ದಾರೆ ವಿಡಿಯೋಗೆ. ದೇವರ ತಲೆ ಮೇಲೆ ಕಿರೀಟ ಇದು. ಸೊ ಅದನ್ನು ರೆಡಿ ಮಾಡ್ತಿದ್ದಾರೆ ಇಲ್ಲಿ. ಇದು ಬಣ್ಣ ನೋಡಿ, ಇಲ್ಲಿ ರೆಡಿ ಆಗ್ತಿರೋದು. ಇವರು ಇಲ್ಲಿ ರೆಡಿ ಆಗಿದ್ದ ಮುಂಚೆ ಕಟ್ಟಿಸಿ ಇದು ಬೈಂಡರ್. ನನಗೇನು ಅರ್ಥ ಆಗ್ತಿಲ್ಲ. ಹಾಂ, ಇವರು ಇಲ್ಲಿ ಬಣ್ಣ ಹಾಕೊಳಕ್ಕಿಂತ ಮುಂಚೆ ಇದಕ್ಕೆ ಪೂಜೆ ಮಾಡಿ ಇಲ್ಲಿ ಆಮೇಲೆ ಅವರು ಬಣ್ಣ ಎಲ್ಲ ಹಾಕೊಂತಾರೆ. ಪೂಜಾ ಅಪ್ರಮ ಪೇಂಟಿಂಗ್. ಇವ್ರು ಇವಾಗ ರೆಡಿ ಆಗ್ತಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಫುಲ್ ರೆಡಿ ಆದ್ಮೇಲೆ ವಿಡಿಯೋ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ ಅವರು ಒಳ್ಳೇದಾಗ್ಲಿ ಅಂತ ಹೇಳ್ತಿದ್ದಾರೆ. ಅದು ಮೈನ್ ಫೈರ್ ವರ್ಕ್ ಒಂದು ಪೂಜೆ ಬರುತ್ತೆ. ಅದಕ್ಕೆ ಯೂಸ್ ಮಾಡೋಂಥ ಕಾಸ್ಟ್ಯೂಮ್ಸ್ ಇವೆಲ್ಲ ನೋಡಿ. ಇದು ಫೈರ್ ವರ್ಕ್ಸ್ಗೆ ಯೂಸ್ ಮಾಡೋದು. ಮತ್ತು ಅವರು ಬಿಲೋ ಇದನ್ನ ಹಾಕೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಸೊ ಅದನ್ನ ಆ್ಯಕ್ಚುಲಿ ಲೈವ್ ಆಗಿ ನೋಡುವ ಕ್ರೇಜ್ ಇರುತ್ತೆ. ಸೊ ಅದೇ ಮೈನ್ ಪರ್ಪೋಸ್ ಇದನ್ನ ನೋಡೋದು.
ನಾವಿವಾಗ ನೈಟ್ ರೈಡ್ ಹೋಗ್ತಾ ಇದೀವಿ. ಆನೆನ ನೋಡಕ್ಕೆ ಹೋಗಕ್ಕಾಗ್ತದೆ. ನಾವು ಆಕ್ಚುಲಿ ಹಿಂದೆ ರೂಟ್ಗೆ ಹೋಗ್ಬೇಕು, ಬಟ್ ಫುಲ್ ಬ್ಲಾಕ್ ಆಗಿದೆ ಅಲ್ಲಿ. ಬಟ್ ಆದ್ರೂ ಹಂಗೆ ಹೋಗ್ಬೇಕು, ಹಂಗೆ ಹೋಗ್ತಾ ಇದೀವಿ ಇವಾಗ. ಬೆಳಗ್ಗೆ ಹೊತ್ತು ನೋಡಿದ್ರೆ ವೈಬೇ ಬೇರೆ ಗೊತ್ತಾ ಇದು. ಇಲ್ಲೇ ಇದ್ಬಿಟ್ಟು ಬಾರ ಬೆಳಗ್ಗೆ ನೀನು. ಬೆಳಿಗ್ಗೆ ರಾತ್ರಿ ಚಂದ ಚಂದ ಇವೆಲ್ಲ ನೋಡಿಲ್ವಲ್ಲ, ನಾನು ಸಿಕ್ಕಾಪಟ್ಟೆ ಸರಿ ನೋಡ್ಬಿಟ್ಟಿದ್ದೀನಿ, ಅದಕ್ಕೆ ಹೇಳ್ತಾರೆ ಮಾಡ್ಬೇಕು. ನೋಡಿ ಆನೆ ಹುಡ್ಕೊಂಡು ಹೋಗ್ತಾ ಇದೀವಿ. ಇನ್ನ ಒಂದು ಆನೆನೂ ಕಾಣಿಸಿಲ್ಲ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್. ಆನೆ ನೋಡ್ಕೊಂಡು ಕಾಡ್ದಾರಿಗೆ ಹೋಗಿ ನಾಡ್ದಾರಿಗೆ ಹೋಗ್ಬಿಟ್ಟಿದ್ವಿ ನಂಬಿ. ಇವಾಗ ನಮ್ಮ ಬಗ್ಗೆ ಲೊಕೇಶನ್ ಹಾಕೊಂಡು ಕಾಡ್ದಾರಿಗೆ ಆನೆ ನೋಡ್ಕೊಂಡು ಹೋಗ್ತಾ ಇದೀವಿ. ಫೈನಲಿ ಆನೆ ಸಿಗುತ್ತಾ ನೋಡಿ. ಜಿಂಕೆ ಅಲ್ಲ, ನಾಯಿ ಅದು. ಸ್ವಲ್ಪ ಹಿಂದೆ ಬ್ಯಾಕ್ ಸ್ವಲ್ಪ ಜಿಂಕೆ ನೋಡ್ಕೊಳ್ಳಿ, ಬಗ್ಗೆ ಪೊಲೀಸ್ ಜನ ಅವ್ರೆ. ಪೊಲೀಸ್ ಇದಾರಾ? ಪೊಲೀಸ್ ಅಲ್ಲ, ಹುಲಿ ಜನ ಐತೆ ಅಂತ. ಹುಲಿ ಇದೆಯಾ? ಆನೆ ಸಿಗ್ತದಲ್ಲ? ಆನೆನಾ? ಏನ್ ನಿಮ್ಮ ಹೆಸರು? ದೀಪುನಾ? ದೇರ್ ಸಿ ಬ್ಯಾಕ್ ಸೈಡ್. ಫೈನಲಿ ಒಂದು ಆನೆನೂ ಸಿಕ್ಕಿಲ್ಲ, ವಾಪಸ್ ಬಂದಿದ್ದೀವಿ ಹಾಗೇನೆ. ಆಫ್ಟರ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ನಾವು ಮಾಲ್ದಾರೆ ಫೆಸ್ಟಿವ್ಸ್ ಇಂದ ರಜತ್ ಬ್ರೋ ಮನೆಗೆ ಹೋಗ್ತಾ ಇದೀವಿ. ಲಂಚ್ಗೆ ಅಲ್ಲಿ ಇನ್ವೈಟ್ ಮಾಡಿದ್ದಾರೆ. ಸೊ ಬನ್ನಿ ಅವ್ರ ಮನೆಯೆಲ್ಲ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಕ್ರೇಜ್ ಇದೆಯಲ್ಲ, ಏನಿದೆಲ್ಲ ವಿಚಿತ್ರ ನಿಂತರನೇ ಇವೆಲ್ಲ. ಹೇಳು. ಇದ್ ನೋಡು, ಎಷ್ಟು ಕ್ರೇಜ್ ನೋಡಿ ಒಣ್ಣಂಗೆ. ಸೂಪರ್ ಅಲ್ವಾ? ಮಮ್ಮಿಗ ಗೊತ್ತಿಲ್ಲ. ಇಲ್ಲಿ ನೋಡ ಫಿಶ್ ಫಿಶ್ ಮನೆ ಮುಂದೆ ಹಿಂಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಇವ್ರದ್ದು ಲೈಫ್ ಸ್ಟೈಲ್ ನೋಡಿ ನಾನಂತೂ ಇಲ್ಲೇ ಬಂದು ಸೆಟ್ಲ್ ಆಗ್ಬಿಡ್ಬೇಕು ಅಷ್ಟೇ, ಆಗ ಅನಿಸಿದೆ. ಬೆಂಗಳೂರು ಸವಾಸನೆ ಬೇಡ ಅನ್ಸ್ಬಿಡುತ್ತೆ. ಎಲ್ಲೋದ್ರೂ ಗಾರ್ಡನ್. ಹೌದಾ? ತುಂಬಾ ಕ್ರೇಜ್. ಆದ್ರೆ ಎಷ್ಟೊಂದು ಗಿಡ ನೋಡೇ ಇಲ್ಲ, ಆ ತರ ಇದೆ ಗಿಡಗಳೆಲ್ಲ. ಹೌದಾ? ಯೂಟ್ಯೂಬ್ ಎಲ್ಲ ಇದೆ ಅವ್ರದ್ದು? ಅವ್ರು ಸರ್ಚ್ ಮಾಡೋದ? ನಾವು ನಿಜ ಇಲ್ಲಿ ಬಂದಿಲ್ಲ ಅಂದ್ರೆ ಇವನ್ನೆಲ್ಲ ಮಿಸ್ ಮಾಡ್ಕೊತಿದ್ವಿ. ಇವನು ಖುಷಿ ಅಂತ ನನ್ನ ಇಂಜಿನಿಯರಿಂಗ್ ಕ್ಲಾಸ್. ಎಲ್ಲಿ? ಬೆಂಗಳೂರು. ಸಂಜು. ನೀವು ಬೆಂಗಳೂರು? ಎಲ್ಲ ಬೆಂಗಳೂರು. ನಿಮ್ ಮನೆ ನೋಡಿ ತುಂಬಾ ಖುಷಿ ಆಗೋಯ್ತು. ಎಲಿಫೆಂಟ್ ಕ್ರಾಸಿಂಗ್ ಇಲ್ಲ ಇದೆ ಅಲ್ಲಿ. ಗೇಟ್ ನೋಡಿದ್ರ ನೀವು? ಕಾಂಪೌಂಡ್ ಎಲ್ಲ ಉರ್ಲು ಹೋಗಿತ್ತಲ್ಲ, ಆನೆನೆ ಬೀಳ್ಸಿರೋದು. ಇಲ್ಲೇ ಇದೆಯಲ್ಲ ಅಲ್ಲಿ ಮುಂದೆ. ಇದು ನೋಡಿ, ಇದಿಲ್ವಾ ಕ್ಯಾಬೇಜು? ಅದ್ರ ತರ ಇದೆ. ಓ ಇದು ಯಾವ್ದು? ಇದೆಲ್ಲ ಪೇಂಟಿಂಗಾ? ಇವರು ಅವ್ರ ಆಂಟಿನ ಮೀಟ್ ಮಾಡ್ಬೇಕು. ಪ್ಯಾಷನ್. ತಿರುಪತಿ ಬಾರ ಇದ್ದಂಗಿದೆ ಇದು. ಬಾಗ್ಲದರ ಇಲ್ಲೊಂದು ಬಾಗ್ಲು. ಲೇ, ತಿರುಪತಿ ಬಾಗ್ಲು ಇದ್ದಂಗಿದೀವ ನೋಡು. ಇಲ್ಲೊಂದು ಬಾಗ್ಲು ನೋಡು, ಕಂಟಿನ್ಯೂಸ್ ಹೆಂಗಿದೆ. ಸಾಕಾಗಿಲ್ವ ಮನೆ? ಸುಮ್ಮನೆ ಲಕ್ಸುರಿ ಮನೆ. ಆ ಕಡೆ ಎಲ್ಲ ಕಟ್ಸ್ಕೊಟ್ಟು ನನ್ನ ಹೆಸರು ಬರ್ಕೊಟ್ಬಿಡು. ದೇವ್ರ ಮನೆ ನೋಡ. ಮನೆ ಇದೇನಿದು? ಬಸ್ ಶಾಕ್ ಅದೇ. ಸೈಟ್ಸ್ ನಮಸ್ತೆ ಬಾ. ಹತ್ರ ಬಾ ನೀನು. ಓಕೆ. ರಾಜಮಾತೆ ಬ್ರೋ, ಇಲ್ಲಿ ಸ್ಟೆಪ್ಸ್ ಇದೆಯಲ್ಲ, ಇಲ್ಲಿ ಮೇಲೇನು ಇದೆಯಾ? ಸ್ಟೋರ್. ಇದು ನಿಮ್ಮ ಆಟನ ಇದು? ಇಲ್ಲ, ಎಲ್ಲ ಅವಾಗ ಹಳೆ ಮನೆಗಳ ನೋಡಿರ್ತೀರಲ್ಲ, ಹತ್ರ ಯಾರು ಫುಟ್ಬಾಲ್ ಚಾಂಪಿಯನ್ ಅಲ್ಲಿ ಇದ್ದಾರೆ. ಯಾರಿದು ಫುಟ್ಬಾಲ್ ಚಾಂಪಿಯನ್? ಇವ್ರು ಸಿಂಪಲ್ ಆಗಿ ಹೇಳ್ತಾ ಇರೋದು ಏನಂದ್ರೆ, ಇವ್ರ ಹಳೆ ಮನೆಗಳಲ್ಲೆಲ್ಲ ಒಂದು 10 ರೂಮ್ಗಳು ಇರ್ತಾವಂತೆ ಈ ತರ ಇದ್ರಲ್ಲಿ ಮನೇಲಿ. ಬಟ್ ಕ್ರೇಜಿ ಇದೆ. ನೋ ಫ್ಯಾನ್ಸಿ, ಜಸ್ಟ್ ಬ್ಯೂಟಿಫುಲ್. ನೋಟಿಸ್ ಮಾಡ್ಬೇಕು ಅಂತ ಹಂಗೆ ತೆಗಿತಾರೆ. ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ? ಅಲ್ಲಿ 75. 1975 ಅಲ್ಲಿ. ಇವಾಗ ರಿನೋವೇಷನ್ ಮಾಡ್ತಿದ್ದೀರಾ? ಏನು ಹೇಳ್ತಿಲ್ಲ, ಅದು ತಗಡ. ಅದು ನೀರು ಹೋಗೋದಕ್ಕೆಲ್ಲ ಸೈಡ್
ಅದೆಲ್ಲ ಮೊದಲು ಇತ್ತು, ಇವಾಗ ಸೀಟ್ ಹಾಕಿದ್ರೆ ಅಷ್ಟೇ. ಅದ್ರ ಕೆಳಗಡೆ ಒಂದು ಶೀಟ್ ಹಾಕಿದ್ದೀರಾ? ಮತ್ತೆ ಪೇಂಟಿಂಗ್ ಎಲ್ಲ ಹೊಸದಾಗಿ ಮದುವೆಗೋಸ್ಕರ ಮಾಡ್ತೀವಿ. ಓಕೆ ಓಕೆ. ಎಷ್ಟು ರೂಮ್ ಇದೆ? ಇದು ನಮ್ಮ ಮಾಲ್ದಾರೆ ಡೈರೀಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ವಿತ್ ಮೋರ್ ಲೈಫ್ ಎಕ್ಸ್ಪೀರಿಯನ್ಸಸ್. ಥ್ಯಾಂಕ್ ಯು.